ಬೆಳಗಿನ ಮೊದಲ ಕಿರಣ ಕಿಟಕಿಯ ಪರದೆಯನ್ನು ತಳ್ಳಿ ಒಳಗೆ ಬಂದ ಕ್ಷಣ ದರ್ಶನ್ನ ಕಣ್ಣು ನಿಧಾನವಾಗಿ ತೆರೆದವು. ಎಂದಿನಂತೆ ತನ್ನ ಪಕ್ಕದಲ್ಲಿ ಹೆಂಡತಿ ಇರಬೇಕು ಎಂದು ತಿರುಗಿ ನೋಡಿದ ಅವನ ಹೃದಯ ಒಂದು ಕ್ಷಣ ಬಡಿತವೇ ನಿಲ್ಲಿಸಿದಂತೆ ಆಯಿತು. ಅಲ್ಲಿ ಮಲಗಿದ್ದಳು ಅವನ ಹೆಂಡತಿಯಲ್ಲ, ಅವಳ ತಂಗಿ ನಾದಿನಿ ಅನ್ವಿತಾ. ಆ ಒಂದು ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಭಯ, ಗೊಂದಲ, ಅಪರಾಧದ ಭಾವನೆ ಮತ್ತು ಸಾವಿರ ಪ್ರಶ್ನೆಗಳು ಒಂದೇ ಸಾರಿ ಎದ್ದವು. ಆದರೆ ಆ ಬೆಳಿಗ್ಗೆ ಕಂಡ ದೃಶ್ಯದ ಹಿಂದೆ ಅಡಗಿದ್ದ ಸತ್ಯ ಅವನು ಊಹಿಸಿದುದಕ್ಕಿಂತಲೂ ಭಯಾನಕವಾಗಿತ್ತು. ದರ್ಶನ್ ಮತ್ತು ಮೃಣಾಲಿನಿ ಮದುವೆಯಾಗಿ 5 ವರ್ಷಗಳಾಗಿತ್ತು. ಇಬ್ಬರೂ ಪರಸ್ಪರ ಗೌರವ ಮತ್ತು ನಂಬಿಕೆಯಿಂದ ಬದುಕು ಕಟ್ಟಿಕೊಂಡಿದ್ದರು. ದೊಡ್ಡ ನಗರದಲ್ಲಿದ್ದ ಉದ್ಯೋಗ ಬಿಟ್ಟು ಕುಟುಂಬದ ಜೊತೆಗೆ ಇರಬೇಕು ಎಂಬ ಕಾರಣಕ್ಕೆ ದರ್ಶನ್ ತನ್ನ ಊರಿಗೆ ಹಿಂದಿರುಗಿದ್ದ. ಮನೆಯಲ್ಲಿದ್ದವರು ವಯಸ್ಸಾದ ತಾಯಿ ಮೃಣಾಲಿನಿ ಮತ್ತು ಅವಳ ಕಿರಿಯ ತಂಗಿ ಅನ್ವಿತಾ. ಅನ್ವಿತಾ ಕಾಲೇಜು ಓದುತ್ತಿದ್ದಳು. ಕೆಲವು ತಿಂಗಳು ಪರೀಕ್ಷೆಯ ತಯಾರಿಗಾಗಿ ಅಕ್ಕನ ಮನೆಯಲ್ಲೇ ಉಳಿದಿದ್ದಳು. ಎಲ್ಲವೂ ಸುಂದರವಾಗಿ ಸಾಗುತ್ತಿತ್ತು. ಆದರೆ ಒಂದು ಘಟನೆ ನಿಧಾನವಾಗಿ ಆ ಮನೆಯ ನೆಮ್ಮದಿಯನ್ನು ಕದಡತೊಡಗಿತು. ಕೆಲವು ವಾರಗಳಿಂದ ಮೃಣಾಲಿನಿಗೆ ವಿಚಿತ್ರವಾದ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳುತ್ತಿತ್ತು. ಮಧ್ಯರಾತ್ರಿ ಎದ್ದು ತಲೆಸುತ್ತುವುದು, ಕೆಲವೊಮ್ಮೆ ಪ್ರಜ್ಞೆ ತಪ್ಪುವುದು, ಬೆಳಿಗ್ಗೆ ನಡೆದ ಘಟನೆಗಳು ನೆನಪಿಲ್ಲದಿರುವುದು. ವೈದ್ಯರು ಒತ್ತಡ ಮತ್ತು ನಿದ್ರಾಹೀನತೆ ಕಾರಣವಾಗಿರಬಹುದು ಎಂದು ಹೇಳಿದ್ದರು. ಕುಟುಂಬವು ಅದನ್ನೇ ನಂಬಿತ್ತು. ಆದರೆ ಅನ್ವಿತಾಳ ಗಮನಕ್ಕೆ ಬೇರೆ ಸಂಗತಿಗಳು ಬರುತ್ತಿದ್ದವು. ರಾತ್ರಿ ಯಾರೋ ಮನೆಯೊಳಗೆ ನಡೆಯುವಂತೆ ಸಣ್ಣ ಶಬ್ದಗಳು, ತೆರೆದಿದ್ದ ಬಾಗಿಲುಗಳು, ಬೆಳಿಗ್ಗೆ ಸ್ಥಳ ಬದಲಿಸಿದ ವಸ್ತುಗಳು. ಮೊದಲಿಗೆ ತನ್ನ ಭ್ರಮೆ ಎಂದುಕೊಂಡಳು. ಆದರೆ ದಿನದಿಂದ ದಿನಕ್ಕೆ ಅನುಮಾನ ಹೆಚ್ಚಾಗುತ್ತಿತ್ತು. ಒಂದು ರಾತ್ರಿ ಭಾರೀ ಮಳೆ ಸುರಿಯುತ್ತಿತ್ತು. ಮಿಂಚಿನ ಬೆಳಕಿನಲ್ಲಿ ಮನೆಯ ವಿದ್ಯುತ್ ಪದೇ ಪದೇ ಹೋಗಿ ಬರುತ್ತಿತ್ತು. ಮೃಣಾಲಿನಿ ರಾತ್ರಿ ಮತ್ತೆ ಅಸ್ವಸ್ಥಳಾದಳು. ತಾಯಿಯೊಂದಿಗೆ ಆಸ್ಪತ್ರೆಗೆ ಕರೆದೊಯ್ಯಬೇಕಾಯಿತು. ದರ್ಶನ್ ಆ ದಿನ ಹೆಚ್ಚು ಜ್ವರದಿಂದ ಬಳಲುತ್ತಿದ್ದ ಕಾರಣ ವೈದ್ಯರು ಕೊಟ್ಟ ಔಷಧಿ ಸೇವಿಸಿ ಗಾಢ ನಿದ್ರೆಗೆ ಜಾರಿದ್ದ. ಆಸ್ಪತ್ರೆಗೆ ಹೊರಡುವ ಗಡಿಬಿಡಿಯಲ್ಲಿ ಅನ್ವಿತಾಳಿಗೆ ಒಂದು ಜವಾಬ್ದಾರಿ ನೀಡಲಾಯಿತು. ದರ್ಶನ್ಗೆ ಸಮಯಕ್ಕೆ ಔಷಧಿ ಕೊಟ್ಟು ಅವನ ಆರೋಗ್ಯ ಗಮನಿಸುವುದು. ರಾತ್ರಿ ತಡವಾಗುತ್ತಾ ಹೋಯಿತು. ಮಳೆ ಇನ್ನೂ ಜೋರಾಗುತ್ತಿತ್ತು. ಮನೆಯ ಮೇಲ್ಛಾವಣಿಯ ಒಂದು ಭಾಗದಿಂದ ನೀರು ಸೋರಿಕೆಯಾಗತೊಡಗಿತು. ದರ್ಶನ್ ಮಲಗಿದ್ದ ಕೋಣೆಯ ಮೇಲೆಯೇ ನೀರು ಬೀಳಲು ಆರಂಭಿಸಿತು. ಮಂಚವೂ ಒದ್ದೆಯಾಗತೊಡಗಿತು. ಅವನನ್ನು ಎಬ್ಬಿಸಲು ಅನ್ವಿತಾ ಹಲವು ಬಾರಿ ಪ್ರಯತ್ನಿಸಿದರೂ ಔಷಧಿಯ ಪರಿಣಾಮದಿಂದ ಅವನು ಸಂಪೂರ್ಣ ನಿದ್ರೆಯಲ್ಲಿದ್ದ. ಒಬ್ಬಳೇ ಅವನನ್ನು ಮತ್ತೊಂದು ಕೋಣೆಗೆ ಕರೆದೊಯ್ಯುವುದು ಅಸಾಧ್ಯವಾಗಿತ್ತು. ಕೊನೆಗೆ ಮನೆಯ ಇನ್ನೊಂದು ಕೊಠಡಿಯಲ್ಲಿ ಒಣಗಿದ್ದ ದೊಡ್ಡ ಹಾಸಿಗೆಯ ಮೇಲೆ ಅವನನ್ನು ಕಷ್ಟಪಟ್ಟು ಮಲಗಿಸಿ ಅವನಿಗೆ ಮತ್ತೆ ಜ್ವರ ಏರಬಾರದೆಂದು ಹೊದಿಕೆ ಹೊದಿಸಿದಳು. ಬಹಳ ಹೊತ್ತು ಜಾಗರಣೆ ಮಾಡಿದ ಕಾರಣ ಅವಳಿಗೂ ಆಯಾಸವಾಯಿತು. ಸ್ವಲ್ಪ ಹೊತ್ತು ಕುಳಿತುಕೊಳ್ಳಬೇಕು ಎಂದುಕೊಂಡು ಹಾಸಿಗೆಯ ಇನ್ನೊಂದು ತುದಿಯಲ್ಲಿ ಗೋಡೆಯ ಕಡೆ ಮುಖ ಮಾಡಿ ಕುಳಿತಳು. ಯಾವಾಗ ನಿದ್ರೆ ಬಂದಿತೋ ಅವಳಿಗೂ ಗೊತ್ತಾಗಲಿಲ್ಲ. ಬೆಳಿಗ್ಗೆ ಎದ್ದಾಗ ಕಂಡ ದೃಶ್ಯವೇ ದರ್ಶನ್ನ ಬದುಕನ್ನು ತಲೆಕೆಳಗಾಗಿಸಿತು. ಅವನು ತಕ್ಷಣವೇ ಎದ್ದು ದೂರ ಸರಿದ. ಅನ್ವಿತಾಳು ಬೆಚ್ಚಿಬಿದ್ದು ಎದ್ದಳು. ಇಬ್ಬರಿಗೂ ಏನೂ ಅರ್ಥವಾಗಲಿಲ್ಲ. ಅಷ್ಟರಲ್ಲಿ ಆಸ್ಪತ್ರೆಗೆ ಹೋಗಿದ್ದವರು ಮನೆಗೆ ಮರಳಿದರು. ಯಾರೂ ಏನನ್ನೂ ತಪ್ಪಾಗಿ ಅರ್ಥಮಾಡಿಕೊಳ್ಳುವ ಮೊದಲೇ ಪರಿಸ್ಥಿತಿ ವಿವರಿಸಬಹುದಿತ್ತು. ಆದರೆ ವಿಧಿಗೆ ಬೇರೆ ಯೋಜನೆ ಇತ್ತು. ಅದೇ ಸಮಯದಲ್ಲಿ ನೆರೆಮನೆಯ ಸಂಬಂಧಿಕರು ಮನೆಗೆ ಬಂದರು. ತೆರೆದಿದ್ದ ಬಾಗಿಲಿನಿಂದ ಒಳಗೆ ಕಂಡ ದೃಶ್ಯ ಸಾಕಾಯಿತು. ಕೆಲವೇ ನಿಮಿಷಗಳಲ್ಲಿ ಊರಿನಾದ್ಯಂತ ಗುಸುಗುಸು ಆರಂಭವಾಯಿತು. ಯಾರೂ ಸತ್ಯ ತಿಳಿದುಕೊಳ್ಳಲು ಪ್ರಯತ್ನಿಸಲಿಲ್ಲ. ಕಂಡದ್ದೇ ಸತ್ಯ ಎಂದು ತೀರ್ಮಾನಿಸಿದರು. ದರ್ಶನ್ ಎಷ್ಟೇ ಸ್ಪಷ್ಟನೆ ನೀಡಲು ಯತ್ನಿಸಿದರೂ ಅನುಮಾನದ ನೆರಳು ಅವನನ್ನು ಬಿಡಲಿಲ್ಲ. ಮೃಣಾಲಿನಿಯ ಮನಸ್ಸಿನಲ್ಲೂ ನೋವು ಹುಟ್ಟಿತು. ಅವಳು ದರ್ಶನ್ನನ್ನು ನಂಬಲು ಬಯಸಿದರೂ ಸುತ್ತಲಿನ ಮಾತುಗಳು ಅವಳ ಮನಸ್ಸನ್ನು ಕದಡುತ್ತಿದ್ದವು. ಅನ್ವಿತಾಳಿಗೆ ಇದು ಅಸಹನೀಯವಾಗಿತ್ತು. ತನ್ನ ಕಾರಣದಿಂದ ಅಕ್ಕನ ಕುಟುಂಬ ಒಡೆಯಬಾರದು ಎನ್ನುವ ಭಾವನೆ ಅವಳನ್ನು ಕಾಡತೊಡಗಿತು. ಕಾಲೇಜಿಗೆ ಹೋಗುವುದನ್ನೇ ನಿಲ್ಲಿಸಿದಳು. ಮನೆಯೊಳಗೆ ಮೌನ ಆವರಿಸಿತು. ಒಮ್ಮೆ ನಗುವಿನಿಂದ ತುಂಬಿದ್ದ ಮನೆ ಈಗ ಪರಸ್ಪರ ತಪ್ಪಿಸಿಕೊಳ್ಳುವ ದೃಷ್ಟಿಗಳಿಂದ ತುಂಬಿತು. ಇದರ ನಡುವೆ ಇನ್ನೊಂದು ವಿಚಿತ್ರ ಸಂಗತಿ ನಡೆಯಿತು. ಮನೆಯ ಭದ್ರತಾ ಕ್ಯಾಮೆರಾದ ಮೆಮೊರಿ ಕಾರ್ಡ್ ಕಾಣೆಯಾಗಿತ್ತು. ದರ್ಶನ್ಗೆ ಅನುಮಾನ ಶುರುವಾಯಿತು. ಆ ರಾತ್ರಿ ನಡೆದ ನಿಜವಾದ ಘಟನೆ ಯಾರಿಗಾದರೂ ಗೊತ್ತಿದೆಯೇ? ಅಥವಾ ಯಾರಾದರೂ ಉದ್ದೇಶಪೂರ್ವಕವಾಗಿ ಸಾಕ್ಷಿ ಅಳಿಸಿದ್ದಾರೆಯೇ? ಈ ಪ್ರಶ್ನೆ ಅವನನ್ನು ಕಾಡತೊಡಗಿತು. ಅವನು ಮನೆಯ ಹೊರಭಾಗದಲ್ಲಿದ್ದ ಮತ್ತೊಂದು ಹಳೆಯ ಕ್ಯಾಮೆರಾವನ್ನು ಪರಿಶೀಲಿಸಿದ. ಅದರಲ್ಲಿ ಸಂಪೂರ್ಣ ಘಟನೆ ಕಾಣಿಸಲಿಲ್ಲ. ಆದರೆ ಒಂದು ಪ್ರಮುಖ ದೃಶ್ಯ ದಾಖಲಾಗಿತ್ತು.
ಮಧ್ಯರಾತ್ರಿ ಮೃಣಾಲಿನಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿರುವ ದೃಶ್ಯ, ನಂತರ ಅನ್ವಿತಾ ಒಬ್ಬಳೇ ಮನೆಯೊಳಗೆ ಓಡಾಡುತ್ತಿರುವುದು, ಮೇಲ್ಛಾವಣಿಯಿಂದ ನೀರು ಸುರಿಯುತ್ತಿರುವುದು ಮತ್ತು ಕೆಲವು ಸಮಯದ ಬಳಿಕ ಹಾಸಿಗೆ, ಹೊದಿಕೆಗಳನ್ನು ಎಳೆದುಕೊಂಡು ಇನ್ನೊಂದು ಕೋಣೆಗೆ ಸಾಗಿಸುವುದು ಸ್ಪಷ್ಟವಾಗಿ ದಾಖಲಾಗಿತ್ತು. ಇದರಿಂದ ಕನಿಷ್ಠ ಘಟನೆಯ ಆರಂಭದ ಸತ್ಯ ಸಿಕ್ಕಿತ್ತು. ಆದರೆ ಇನ್ನೂ ಒಂದು ಪ್ರಶ್ನೆ ಉಳಿದಿತ್ತು. ಮೆಮೊರಿ ಕಾರ್ಡ್ ಯಾರು ತೆಗೆದರು? ಕೆಲ ದಿನಗಳ ನಂತರ ಸತ್ಯ ಹೊರಬಂತು. ಮನೆಯ ಹಳೆಯ ಕೆಲಸದವನ ಮಗ ಹಣಕ್ಕಾಗಿ ಮೆಮೊರಿ ಕಾರ್ಡ್ ಕದ್ದಿದ್ದ. ಕ್ಯಾಮೆರಾದಲ್ಲಿ ಬೆಲೆಬಾಳುವ ವಸ್ತು ಇರಬಹುದು ಎಂದುಕೊಂಡಿದ್ದ. ನಂತರ ಅದು ಸಾಮಾನ್ಯ ದಾಖಲೆ ಎಂದು ತಿಳಿದು ಭಯಪಟ್ಟು ಕಸದ ರಾಶಿಗೆ ಎಸೆದಿದ್ದ. ಅದನ್ನು ಹುಡುಕಿ ಪಡೆದುಕೊಂಡಾಗ ಸಂಪೂರ್ಣ ವಿಡಿಯೋ ದೊರಕಿತು. ಅದರಲ್ಲಿ ಅನ್ವಿತಾ ದರ್ಶನ್ನನ್ನು ಮಳೆಯಿಂದ ರಕ್ಷಿಸಲು ಇನ್ನೊಂದು ಕೋಣೆಗೆ ಸ್ಥಳಾಂತರಿಸುವುದು, ಅವನಿಗೆ ಔಷಧಿ ಕೊಡುವುದು, ನಂತರ ಆಯಾಸದಿಂದ ಹಾಸಿಗೆಯ ಅಂಚಿನಲ್ಲಿ ಕುಳಿತು ನಿದ್ರಿಸುವುದು ಎಲ್ಲವೂ ಸ್ಪಷ್ಟವಾಗಿ ದಾಖಲಾಗಿತ್ತು. ಯಾವುದೇ ತಪ್ಪು, ಯಾವುದೇ ಗುಪ್ತ ಸಂಬಂಧ, ಯಾವುದೇ ದ್ರೋಹ ಅಲ್ಲಿ ಇರಲಿಲ್ಲ. ಸತ್ಯ ಎಲ್ಲರ ಮುಂದೆಯೂ ಬಂದಿತು. ಆದರೆ ದರ್ಶನ್ ಒಂದು ಮಾತನ್ನು ಎಂದಿಗೂ ಮರೆತಿಲ್ಲ. ಸುಳ್ಳು ಹರಡಲು ಕೆಲವೇ ನಿಮಿಷ ಸಾಕು. ಸತ್ಯ ತಲುಪಲು ಕೆಲವೊಮ್ಮೆ ತಿಂಗಳುಗಳೇ ಬೇಕಾಗುತ್ತವೆ. ಮೃಣಾಲಿನಿ ತನ್ನ ಗಂಡನ ಮೇಲಿದ್ದ ನಂಬಿಕೆಯನ್ನು ಮತ್ತೆ ಗಟ್ಟಿಗೊಳಿಸಿದಳು. ಅನ್ವಿತಾ ತನ್ನ ಓದಿಗಾಗಿ ಮತ್ತೊಂದು ನಗರಕ್ಕೆ ತೆರಳಿದಳು. ಹೊರಡುವಾಗ ಅವಳ ಮನಸ್ಸಿನಲ್ಲಿ ಒಂದೇ ನೆಮ್ಮದಿ ಇತ್ತು. ಒಡೆದು ಹೋಗುವ ಅಂಚಿಗೆ ಬಂದಿದ್ದ ಒಂದು ಕುಟುಂಬ ಮತ್ತೆ ಒಂದಾಗಿದೆ. ಆ ಘಟನೆ ಬಳಿಕ ದರ್ಶನ್ ತನ್ನ ಮನೆಯ ಮೊದಲ ನಿಯಮವನ್ನೇ ಬದಲಿಸಿದ. ಯಾವುದೇ ಘಟನೆ ಕಂಡ ತಕ್ಷಣ ತೀರ್ಪು ಕೊಡಬಾರದು. ಮೊದಲು ಸತ್ಯ ತಿಳಿದುಕೊಳ್ಳಬೇಕು. ಏಕೆಂದರೆ ಕಣ್ಣಿಗೆ ಕಾಣುವ ಪ್ರತಿಯೊಂದು ದೃಶ್ಯವೂ ನಿಜವಾಗಿರಬೇಕೆಂದಿಲ್ಲ. ಕೆಲವೊಮ್ಮೆ ಒಂದು ಕ್ಷಣದ ತಪ್ಪು ಅರ್ಥ ವರ್ಷಗಳ ನಂಬಿಕೆಯನ್ನು ಒಡೆಯಬಹುದು. ಆದರೆ ಸಮಯಕ್ಕೆ ಸತ್ಯವನ್ನು ಹುಡುಕುವ ಧೈರ್ಯ ಇದ್ದರೆ ಒಡೆದ ವಿಶ್ವಾಸವನ್ನು ಮತ್ತೆ ಕಟ್ಟಬಹುದು. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್‌ನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.